ಅರವಿಂದೋ ಘೋಷ್ ರವರ ಕಲ್ಚರಲ್ ನ್ಯಾಷನಲಿಸಮ್ ಸಾಂಸ್ಕೃತಿಕ ರಾಷ್ಟ್ರೀಯವಾದವನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ಅರವಿಂದೋ ಘೋಷ್ ರವರ ಚಿಂತನೆಯ ಚಾರಿತ್ರಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಅದರ ಜೊತೆ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ ಕೂಡ. ಈಗ ಆಳುವವರು ಮತ್ತು ಆಳಲ್ಪಡುವವರ ನಡುವಿನ ಸಂಬಂಧ ಯಾವತ್ತೂ ಅಧಿಕಾರಯುತ ಸಂಬಂಧ. ಆಳುವವರು ಆಳಲ್ಪಡುವವರನ್ನು ನಿಯಂತ್ರಿಸಬೇಕು. ಸೊ ಯಾರು ಆಡಳಿತಕ್ಕೆ ಒಳಪಡ್ತಾರೆ ಅವರನ್ನು ಯಾರು ಆಳ್ತಾರೆ ಅವರು ವ್ಯಾಖ್ಯಾನಿಸಬೇಕು. ಅಂದರೆ ಆಳಲ್ಪಡುವವರ ಅರ್ಥಗಳು ಯಾವುದು ಇದೆ ಆ ಅರ್ಥಗಳನ್ನು ನೀಡುವುದು ಆಳುವವರು, ನೆನಪಿಟ್ಟುಕೊಳ್ಳಿ. ಸೊ ಆಳಲ್ಪಡುವವರ ಕುರಿತು ಜ್ಞಾನವನ್ನು ಆಳುವವರು ಸೃಷ್ಟಿಸ್ತಾರೆ. ಇದನ್ನೇ ಎಡ್ವರ್ಡ್ ಸೈದ್ ಎನ್ನುವಂಥ ಚಿಂತಕರು ಓರಿಯೆಂಟಲಿಸಮ್ ಅಂತ ಕರೀತಾರೆ. ಅಂದರೆ ಪಾಶ್ಚಾತ್ಯ ಶಕ್ತಿಗಳು ಯುರೋಪಿನ ದೇಶಗಳು ಪೂರ್ವದ ದೇಶಗಳಿಗೆ ಬಂದು, ಈಗ ಭಾರತದಂಥ ದೇಶಗಳಿಗೆ ಬಂದು ಈ ದೇಶವನ್ನು ಆಳುವಾಗ ಈ ದೇಶದ ಕುರಿತು ಒಂದಷ್ಟು ಪುಸ್ತಕಗಳನ್ನು ಬರೀತಾರೆ, ಅದನ್ನು ಪ್ರಕಟಿಸ್ತಾರೆ. ನಮ್ಮ ಕುರಿತು ಜ್ಞಾನವನ್ನು ಅವರು ಸೃಷ್ಟಿಸ್ತಾರೆ. ನಮ್ಮನ್ನು ಮೊದಲು ಪ್ರತಿನಿಧಿಸುವುದು ಅವರು ನಮ್ಮ ವಿಷಯ ಬರೆದು ನಮ್ಮ ಕುರಿತು ಜ್ಞಾನವನ್ನು ಸೃಷ್ಟಿಸಿ ಅದೇ ಜ್ಞಾನವನ್ನು ನಮಗೆ ಕೊಟ್ಟ ನಂತರ ನಮಗೆ ಇರುವ ಆಯ್ಕೆಗಳು ಎರಡು. ಒಂದೇ ಅವರು ಕೊಟ್ಟ ಜ್ಞಾನವನ್ನು ಒಪ್ಪಿಕೊಳ್ಬೇಕು ಅಥವಾ ಅವರು ಕೊಟ್ಟ ಜ್ಞಾನವನ್ನು ತಿರಸ್ಕರಿಸಬೇಕು. ಸೊ ಬ್ರಿಟಿಷರು ಭಾರತದ ಕುರಿತು ಸೃಷ್ಟಿಸಿದ ಜ್ಞಾನ ಈ ಮಾದರಿಯಲ್ಲಿ ಇರ್ತದೆ. ಸೊ ಬ್ರಿಟಿಷರು ಭಾರತದ ಬಗ್ಗೆ ಎಂತ ಹೇಳ್ತಾರಂದರೆ, ಭಾರತ ಜಾತಿ ಶ್ರೇಣಿಗಳ ದೇಶ, ಮತೀಯ ಬಹುರೂಪತೆಗಳ ದೇಶ, ವಿದೇಶಿ ಆಕ್ರಮಣಕ್ಕೆ ತುತ್ತಾಗಿ ಪೌರುಷದ ಶಕ್ತಿಯನ್ನು ಕಳೆದುಕೊಂಡ, ಐಕ್ಯತೆಯನ್ನು ಸಾಧಿಸಲಾಗದೆ 600ಕ್ಕಿಂತ ಹೆಚ್ಚು ಸಂಸ್ಥಾನಗಳಾಗಿ ವಿಭಜನೆಯಾದ ದೇಶ, ವಿಜ್ಞಾನ ತಂತ್ರಜ್ಞಾನದ ಬೌದ್ಧಿಕ ಪ್ರಗತಿಯನ್ನು ಸಾಧಿಸಲಾಗದ ದೇಶ. ಹೀಗೆ ಶಿಕ್ಷಣ ಮತ್ತು ಮಾಧ್ಯಮಗಳ ಮೂಲಕ ಅವರು ನಮ್ಮ ಜ್ಞಾನವನ್ನು, ನಮ್ಮ ಬಯೋಡೇಟಾವನ್ನು ಅವರು ಬರೀತಾರೆ. ಸೊ ವಸಾಹತುಶಾಹಿ ಪ್ರಕ್ರಿಯೆಯಲ್ಲಿ ನಮ್ಮ ಜೀವನ ಚರಿತ್ರೆಯನ್ನು ನಮ್ಮನ್ನು ಆಳುವವರು ಬರೆಯುವುದು ಎನ್ನುವುದನ್ನು ನೀವು ನೆನಪಿಟ್ಕೊಳ್ಬೇಕು. ಸೊ ಈ ವಸಾಹತುಶಾಹಿ ಚರಿತ್ರೆಯ ಹಿನ್ನೆಲೆಯಲ್ಲೇ ಸಾಂಸ್ಕೃತಿಕ ರಾಷ್ಟ್ರೀಯವಾದ ಕಲ್ಚರಲ್ ನ್ಯಾಷನಲಿಸಮ್ ಎನ್ನುವಂಥ ಪರಿಕಲ್ಪನೆ ಬೆಳೆಯುತ್ತದೆ. ಅದಕ್ಕೋಸ್ಕರ ಈ ಹಿನ್ನೆಲೆ. ಭಾರತಕ್ಕೆ ಪುಸ್ತಕಗಳಲ್ಲಿ ಬರೆದ ಚರಿತ್ರೆ ಇರಲಿಲ್ಲ. ಪುಸ್ತಕಗಳ ರೂಪದಲ್ಲಿ ಚರಿತ್ರೆಯನ್ನು ಬರೆಯುವುದು ಆಂಗ್ಲರ ಅಭ್ಯಾಸ ಅಂತ ಗಾಂಧೀಜಿ ಹಿಂದ್ ಸ್ವರಾಜ್ ಪುಸ್ತಕದಲ್ಲಿ ಹೇಳ್ತಾರೆ. ಇರಲಿ, ಮುದ್ರಣ ಮತ್ತು ಮಾಧ್ಯಮ ಶಿಕ್ಷಣದ ಅವಕಾಶಗಳನ್ನು ಪಡೆದ ಭಾರತೀಯರಲ್ಲಿ ಮೊದಲು ಆ ಅವಕಾಶಗಳನ್ನು ಪಡೆದದ್ದು ಓದಲಿಕ್ಕೆ ಮತ್ತು ಬರೆಯಲಿಕ್ಕೆ ಗೊತ್ತಿದ್ದಂಥ ಹಿನ್ನೆಲೆ ಇದ್ದಂಥ ಮೇಲ್ಜಾತಿಯವರು, ಅವಕಾಶಗಳು ಇರುವವರು. ಇವರು ಬ್ರಿಟಿಷರ ಶಿಕ್ಷಣದ ಅವಕಾಶಗಳನ್ನು ಮೊದಲು ಪಡೆದುಕೊಂಡು ಬ್ರಿಟಿಷರು ಕಲಿಸಿದ ಚರಿತ್ರೆಯನ್ನು ಕಲಿತಾಗ ಅವರಿಗೆ ಭಾರತದ ಬಗ್ಗೆ ಅವರು ಅರ್ಥ ಮಾಡಿಕೊಳ್ಳುವಾಗ ಎರಡೇ ದಾರಿಗಳು. ಒಂದು, ಬ್ರಿಟಿಷರು ಕಟ್ಟಿಕೊಟ್ಟ ಭಾರತದ ವಿವರಣೆಯನ್ನು ಒಪ್ಪಿಕೊಂಡು ಭಾರತದ ಸಮಾಜವನ್ನು ಸುಧಾರಿಸಲಿಕ್ಕೆ ಪ್ರಯತ್ನ ಪಡೋದು, ಅಥವಾ ಬ್ರಿಟಿಷರು ಏನು ಹೇಳಿದ್ದಾರೆ ಅದನ್ನು ಮರು ವಿಮರ್ಶೆಗೆ ಒಳಪಡಿಸಿ ನಿಜವಾದ ಭಾರತೀಯ ಪರಂಪರೆಗಳು ಯಾವುದು ಅಂತ ಅನ್ವೇಷಣೆ ಮಾಡಿ ಭಾರತೀಯರಲ್ಲಿ ನವ ಪೌರುಷವನ್ನು ಮತ್ತೆ ಮೂಡುವಂತೆ ಮಾಡುವುದು. ವಸಾಹತುಶಾಹಿ ಜ್ಞಾನವನ್ನು ತಿರಸ್ಕರಿಸಿ ನಮ್ಮ ಜ್ಞಾನವನ್ನು ಸೃಷ್ಟಿಸುವ ಪ್ರಯತ್ನ. ಈಗ ಈ ಎರಡೂ ಕೂಡ ಒಂದು ಉದಾರವಾದಿ ಟ್ರೆಂಡ್. ಅಂದರೆ ಬ್ರಿಟಿಷರನ್ನು ಒಪ್ಪಿಕೊಂಡು ಭಾರತವನ್ನು ಸುಧಾರಣೆ ಮಾಡೋದು. ಇನ್ನೊಂದು ತೀವ್ರವಾದಿ ಟ್ರೆಂಡ್ ಅಂತ ಹೇಳಿದರೆ ಬ್ರಿಟಿಷರು ಏನು ಹೇಳಿದ್ದಾರೆ ಅದನ್ನು ವಿರೋಧಿಸಿ ನಮ್ಮದೇ ಪರಂಪರೆಗಳನ್ನು ಕಟ್ಟಿಕೊಳ್ಳೋದು. ಈ ಎರಡರಲ್ಲೂ ಕೂಡ ನಾಯಕತ್ವ ವಹಿಸಿದವರು ಯಾರು? ಇದು ಮುಖ್ಯ ಪ್ರಶ್ನೆ. ಅವರು ಲಿಬರಲ್ ಆಗಿರ್ಬೋದು, ತೀವ್ರಗಾಮಿಗಳು ಆಗಿರ್ಬೋದು. ನಾಯಕತ್ವ ಯಾರ ಕೈಯಲ್ಲಿತ್ತು ಅಂತ ಹೇಳಿದರೆ, ಭಾರತದಲ್ಲಿ ಜ್ಞಾನ ಯಾರ ಕೈಯಲ್ಲಿದೆ, ಭಾರತದಲ್ಲಿ ಧರ್ಮ ಮತ ಅಧಿಕಾರ ಯಾರ ಕೈಯಲ್ಲಿದೆ,
ಪ್ರಪಂಚವನ್ನು ವಿವರಿಸುವಂತಹ ಶಕ್ತಿ ಯಾರ ಕೈಯಲ್ಲಿದೆ? ಒಂದು ಅವರು, ಇನ್ನೊಂದು ಭೂಮಿ, ವ್ಯಾಪಾರ, ಆರ್ಥಿಕ ಶಕ್ತಿಗಳನ್ನು ನಿಯಂತ್ರಿಸುವ ಮೇಲ್ಜಾತಿಯವರು. ಇವರು ಇಂಗ್ಲೀಷ್ ಶಿಕ್ಷಣವನ್ನು ಪಡೆದು ಇವರು ಭಾರತದ ಸಂಸ್ಕೃತಿಯ ಮರು ರೂಪಿಸುವ ಚಿಂತನೆಗಳ ಮುಂದಾಳತ್ವವನ್ನು ವಹಿಸ್ತಾರೆ. ಸೊ ಇವರು ಏನು ಹೇಳ್ತಾರೆ ಅಂದರೆ, ಮುಖ್ಯವಾಗಿ ಭಾರತವನ್ನು ಮರು ವ್ಯಾಖ್ಯಾನಿಸಲಿಕ್ಕೆ ಬ್ರಿಟಿಷರ ಬಯೋಡೇಟಾವನ್ನು ತಿರಸ್ಕರಿಸಿ ನಮ್ಮದೇ ನೆಲೆಯಲ್ಲಿ ನಮ್ಮ ಚರಿತ್ರೆಯನ್ನು ಬರೆಯಲಿಕ್ಕೆ ಇಷ್ಟಪಟ್ಟವರು ಎಂತ ಮಾಡ್ತಾರಂದರೆ, ವಸಾಹತುಶಾಹಿ ಹಿನ್ನೆಲೆಯಲ್ಲೇ ಅವರಿಗೆ ಈ ತಿಳುವಳಿಕೆ ಬಂದದ್ದು. ಬ್ರಿಟಿಷರು ಈ ಥರ ಬರೆದದ್ದರಿಂದ ಅದಕ್ಕೆ ಪ್ರತಿಕ್ರಿಯೆಯಾಗಿ ಇವರು ಯೋಚಿಸಬೇಕಾಯಿತು. ಎಂತ ಮಾಡ್ತಾರಂದರೆ, ಭಾರತಕ್ಕೆ ಆಧ್ಯಾತ್ಮಿಕ ಶ್ರೇಷ್ಠತೆ ಇದೆ, ಅದನ್ನು ನಾವು ಉಳಿಸಿಕೊಳ್ಬೇಕು. ಅದರ ಜೊತೆ ವೆಸ್ಟರ್ನ್ ಕಂಟ್ರೀಸ್ ಹತ್ರ, ಪಶ್ಚಿಮದ ದೇಶಗಳ ಹತ್ರ ವಿಜ್ಞಾನ ತಂತ್ರಜ್ಞಾನದ ಬೌದ್ಧಿಕ ಶಕ್ತಿ ಇದೆ, ಅದನ್ನು ನಾವು ಗಳಿಸಿಕೊಂಡು ಭಾರತವನ್ನು ಶ್ರೇಷ್ಠ ರಾಷ್ಟ್ರವನ್ನಾಗಿಸಬೇಕು ಎನ್ನುವಂತಹ ಚಿಂತನೆ. ಈ ಚಿಂತನೆಗಳನ್ನೇ ಹಿನ್ನೆಲೆಯಾಗಿಸಿ ಶ್ರೀ ಅರವಿಂದ ಘೋಷ್ ರವರು ಪ್ರಭಾವಿತರಾಗಿ ತಮ್ಮ ಚಿಂತನೆಗಳನ್ನು ರೂಪಿಸಿಕೊಳ್ತಾರೆ. ಇದನ್ನು ನಾವು ಮುಂದೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವ. ಅದಕ್ಕಿಂತ ಮೊದಲು ಶ್ರೀ ಅರವಿಂದ ಘೋಷ್ ರವರ ಸಂಕ್ಷಿಪ್ತ ಜೀವನದ ಪಕ್ಷಿನೋಟ. ಅರವಿಂದ ಘೋಷ್ರವರ ಬದುಕು 4 ಹಂತಗಳಲ್ಲಿ ಬೆಳೆಯುವುದನ್ನು ನಾವು ಗುರುತಿಸಬಹುದು. ಒಂದು, ಅವರ ಶಿಕ್ಷಣದ ರೂಪ ತಳೆಯುವಿಕೆ, ಅದು ಆರಂಭಿಕ ಹಂತ. 2, ರಾಜಕೀಯ ಬದುಕಿನ ತಯಾರಿ, ಅದು ಪ್ರಿಪರೇಟರಿ ಸ್ಟೇಜ್. 3, ಸಕ್ರಿಯ ರಾಜಕಾರಣದಲ್ಲಿ ಅವರ ಪಾತ್ರ. ಮತ್ತು 4ನೇದು ಆಧ್ಯಾತ್ಮಿಕ ಒಳನೋಟಗಳ ಬದುಕು. ಶ್ರೀಮಂತ ಕುಟುಂಬ ಅರವಿಂದ ಘೋಷ್ರವ್ರದ್ದು. ತಂದೆ ಬ್ರಿಟಿಷರ ಸಮಯದಲ್ಲೇ ವೈದ್ಯರು. ಬಂಗಾಳದ ಕಲ್ಕತ್ತಾದಲ್ಲಿ ಆಗಸ್ಟ್ 15, 1872ರಲ್ಲಿ ಹುಟ್ಟುತ್ತಾರೆ. ತಾಯಿಯ ಹೆಸರು ಸ್ವರ್ಣಲತಾ ದೇವಿ ಅಂತ ಹೇಳಿ. ಸೊ ತಂದೆ ಅರವಿಂದ ಘೋಷ್ರವರ ಇಡೀ ಕುಟುಂಬವನ್ನೇ, ಮೊದಲು ಪ್ರಾಥಮಿಕ ಶಿಕ್ಷಣ ಡಾರ್ಜಿಲಿಂಗ್ನಲ್ಲಿ ಸ್ವಲ್ಪ ವರ್ಷ ಪಡೆದ ನಂತರ ಇಡೀ ಕುಟುಂಬವನ್ನೇ ಇಂಗ್ಲೆಂಡಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಶಿಫ್ಟ್ ಮಾಡ್ತಾರೆ. ಅಷ್ಟು ಶ್ರೀಮಂತರು ಅವರು. ಸೊ ಇಂಗ್ಲೆಂಡಿನಲ್ಲಿ 14 ವರ್ಷಗಳ ಕಾಲ 1879ರಿಂದ 1893ರವರೆಗೆ ಅರವಿಂದ ಘೋಷ್ರವರ ಶಿಕ್ಷಣ. ಇಂಗ್ಲೆಂಡಿನ ನೋಡಿ, ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಕಿಂಗ್ಸ್ ಕಾಲೇಜಿನಲ್ಲಿ ಅವರ ಓದು. ಉದ್ದೇಶ ಏನು ಅಂದರೆ, ತಂದೆಯ ಕನಸು ಮಗ ICS ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಸನ್ನು, ಆಗ ಭಾರತದಲ್ಲಿ ಅದು ಬರೆಯಲಿಕ್ಕೆ ಇರಲಿಲ್ಲ, ಅದನ್ನು ಇಂಗ್ಲೆಂಡಲ್ಲೇ ಬರೀಬೇಕಿತ್ತು. ಅಲ್ಲಿ ತರಬೇತಿ ಪಡೆದು ICS ಎಕ್ಸಾಮ್ ಬರೀಬೇಕು ಎನ್ನುವಂಥ ಕನಸು. ಅದಕ್ಕೋಸ್ಕರ ಇಡೀ ಕುಟುಂಬವನ್ನೇ ಇಂಗ್ಲೆಂಡಿಗೆ ಕಳಿಸ್ತಾರೆ. ಸೊ 14 ವರ್ಷ ಇಂಗ್ಲೆಂಡಿನಲ್ಲಿ ಅರವಿಂದ ಘೋಷ್ ವೆರಿ ಇಂಟೆಲಿಜೆಂಟ್ ಸ್ಟೂಡೆಂಟ್, ಬುದ್ಧಿವಂತ ವಿದ್ಯಾರ್ಥಿ, ಓದ್ತಾರೆ. ಹೀಗೆ ಓದುವಾಗ ಇಂಗ್ಲೆಂಡಿನಲ್ಲಿ ಓದು ಬರಹ ಗೊತ್ತಿದ್ದವರಿಗೆ ಪತ್ರಿಕೆಗಳನ್ನು ಓದುವ ಸಂಪ್ರದಾಯ ಬೆಳೆದು ಬರ್ತದೆ. ಯಾಕಂದರೆ ಅದು ಫ್ರೀಡಮ್ ಆಫ್ ಪ್ರೆಸ್ ಇರುವ ದೇಶ, ಅಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇತ್ತು. ಆಗ ಪತ್ರಿಕೆಗಳಲ್ಲಿ ಭಾರತದ ಸುದ್ದಿ ಬರ್ತಾ ಇತ್ತು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಚಳುವಳಿಯ ವಿಷಯಗಳನ್ನು ಓದ್ತಾ ಅದರ ಕುರಿತು ಅವರ ಆಸಕ್ತಿ ಬೆಳೆಸ್ತಾರೆ. ಮತ್ತು ಅದೇ ರೀತಿ ಇಂಗ್ಲೆಂಡಿನ ಒಂದು ಭಾಗವಾದ ಐರ್ಲ್ಯಾಂಡ್ ಮತ್ತು ಇಂಗ್ಲೆಂಡ್, ಪ್ರೊಟೆಸ್ಟೆಂಟ್ ಇಂಗ್ಲೆಂಡ್ ಮತ್ತು ಕ್ಯಾಥಲಿಕ್ ಐರ್ಲ್ಯಾಂಡ್ ನಡುವೆ ಶೋಷಣೆಯ ಕಾರಣದಿಂದಾಗಿ ಐರ್ಲ್ಯಾಂಡಿನ ಕ್ಯಾಥಲಿಕ್ಸ್ ಪ್ರೊಟೆಸ್ಟೆಂಟ್ ಇಂಗ್ಲೆಂಡಿನ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿ ಸ್ವಾತಂತ್ರ್ಯವನ್ನು ಕೇಳ್ತಾರೆ. ಆ ಚಳುವಳಿಯಿಂದ ಕೂಡ ಅದೇ ಥರ ಭಾರತ ಕೂಡ ಹೋರಾಟ ಮಾಡಬೇಕು ಬ್ರಿಟಿಷರ ವಿರುದ್ಧ ಅಂತ ಹೇಳಿ ಅರವಿಂದ ಘೋಷ್ರವರು ಪ್ರಭಾವಿತರಾಗ್ತಾರೆ. ಸೊ ಭಾರತದ ರಾಷ್ಟ್ರೀಯ ಇಂಗ್ಲೆಂಡಿನ ವಿರುದ್ಧ ಪ್ರತಿರೋಧದ ಹೋರಾಟಗಳು, ಐರ್ಲ್ಯಾಂಡಿನ ಹೋರಾಟದ ಚಳುವಳಿ ಮತ್ತು ಇಂಗ್ಲೆಂಡಿನಲ್ಲಿ ಓದು. ಸೊ ಇದು ಅರವಿಂದ ಘೋಷ್ರವರನ್ನು ಪ್ರಭಾವಿಸ್ತದೆ. ICS ಪರೀಕ್ಷೆ ಬರೀತಾರೆ. 250 ಮಂದಿ ಭಾಗವಹಿಸುವ ಸ್ಪರ್ಧಿಗಳಲ್ಲಿ 11ನೇ ರ್ಯಾಂಕ್ ಪಡೆದು ಅರವಿಂದ ಘೋಷ್ ಉತ್ತೀರ್ಣರಾಗ್ತಾರೆ. ಆದರೆ ನಾಗರಿಕ ಸೇವೆಯಲ್ಲಿ ಅವರಿಗೆ ಆಸಕ್ತಿ ಇರೋದಿಲ್ಲ. ಆದುದರಿಂದ ಇಂಗ್ಲೆಂಡಿನ ಉನ್ನತ
ಭಾರತದಲ್ಲಿ ಉನ್ನತ ಹುದ್ದೆ ICS ಇಂಡಿಯನ್ ಸಿವಿಲ್ ಸರ್ವಿಸನ್ನು ಅವರು ಸೇರುವುದಿಲ್ಲ, ಅದನ್ನು ಬಿಡ್ತಾರೆ. ಸೊ ಹೀಗೆ 14 ವರ್ಷಗಳ ಕಾಲ ಓದು, ಅತ್ಯುತ್ತಮ ಓದು ಮತ್ತು ಇಡೀ ಪ್ರಪಂಚದ ಸಾಹಿತ್ಯ ಮತ್ತು ಚರಿತ್ರೆಯ ಗಟ್ಟಿತನ ಅರವಿಂದ ಘೋಷ್ರವರಿಗೆ ಲಭಿಸ್ತದೆ. 1893ರಲ್ಲಿ ಅರವಿಂದ ಘೋಷ್ ಭಾರತಕ್ಕೆ ಬಂದು ಬರೋಡಾ ಸಂಸ್ಥಾನ, ಬರೋಡಾ ಅರಸರ ಕೋರಿಕೆಯ ಮೇರೆಗೆ ಅಲ್ಲಿ ಬರೋಡಾ ರಾಜ್ಯದ ಸೇವೆಗೆ ಸೇರ್ತಾರೆ. ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವರು ಬ್ರಿಟಿಷರ ಭಾರತದ ವಿವರಣೆಯನ್ನು ಪ್ರಶ್ನಿಸಿ ವಿಮರ್ಶಿಸಿ ಭಾರತವನ್ನು ಮರು ವ್ಯಾಖ್ಯಾನಿಸುವುದಕ್ಕೋಸ್ಕರ, ಭಾರತವನ್ನು ಮತ್ತೆ ನಮ್ಮದೇ ಕಣ್ಣಲ್ಲಿ ನೋಡುವುದಕ್ಕೋಸ್ಕರ ಭಾರತೀಯ ತತ್ವಶಾಸ್ತ್ರ, ಭಾರತದ ಚರಿತ್ರೆ, ಸಾಹಿತ್ಯವನ್ನು ಅವರು ಓದ್ತಾರೆ. ಆಗ ಅವರು ಭಾರತದ ಸ್ವಾತಂತ್ರ್ಯ ಚಳುವಳಿಯ ತೀವ್ರಗಾಮಿ ಎಕ್ಸ್ಟ್ರೀಮಿಸ್ಟ್ ಗುಂಪುಗಳ ಜೊತೆ ಗುರುತಿಸಿಕೊಳ್ತಾರೆ. 1905ರಲ್ಲಿ ಬ್ರಿಟಿಷರು ಬಂಗಾಲದ ವಿಭಜನೆಯನ್ನು ಮಾಡ್ತಾರೆ. ಆಗ ಅದನ್ನು ಪ್ರತಿರೋಧಿಸಿ ಎಲ್ಲ ಕಡೆ ಪ್ರತಿಭಟನೆಗಳು ಜಾಸ್ತಿ ಆಗುವಾಗ ತಮ್ಮ ನೌಕರಿಯನ್ನು, ಬರೋಡಾದಲ್ಲಿದ್ದ ತನ್ನ ನೌಕರಿಯನ್ನು ಬಿಟ್ಟು ಸಕ್ರಿಯ ರಾಜಕಾರಣದಲ್ಲಿ ಘೋಷ್ರವರು ತೊಡಗ್ತಾರೆ. ಸೊ 1906ರಿಂದ 1910ರವರೆಗೆ ಬರೀ 4 ವರ್ಷಗಳು ಇವರ ಸಕ್ರಿಯ ರಾಜಕಾರಣದ ಅವಧಿ. ಬಾಲ್ ಗಂಗಾಧರ್ ತಿಲಕ್ರವರ ಕ್ರಾಂತಿಕಾರಿ ಚಳುವಳಿಯ ಜೊತೆ ಗುರುತಿಸಿಕೊಳ್ತಾರೆ. ಆದರೆ 1908ರಲ್ಲಿ ಇವರನ್ನು ಬೆಂಗಾಲದ ರಾಷ್ಟ್ರೀಯವಾದಿಗಳು ಬ್ರಿಟಿಷ್ ಅಧಿಕಾರಿಗಳನ್ನು ಕೊಲ್ಲಿಕ್ಕೋಸ್ಕರ ಬಾಂಬ್ ಇಟ್ಟ ಸಂಚಿನ ಮೇಲೆ, ಮಾನಿಕ್ ಟೋಲಾ ಬಾಂಬ್ ಕೇಸ್ ಅಂತ ಹೇಳ್ತಾರೆ, ಅದರ ಪಿತೂರಿಯನ್ನು ಅರವಿಂದ ಘೋಷ್ರವರು ಮಾಡಿದ್ರು ಅಂತ ಹೇಳಿ ಇವರನ್ನು ಬಂಧಿಸ್ತಾರೆ. ಆದರೆ ಆರೋಪಗಳು ಸಾಬೀತಾಗದೆ 1909ರಲ್ಲಿ ಬಿಡುಗಡೆ ಆಗ್ತಾರೆ. ಬಿಡುಗಡೆ ಆದ ನಂತರ 1910ರಿಂದ ಇವರು ಒಂದು ವಿಚಿತ್ರ ನಿರ್ಧಾರ ತಗೊಳ್ತಾರೆ. ಆ ನಿರ್ಧಾರ ಏನು ಅಂತ ಹೇಳಿದರೆ ಸಕ್ರಿಯ ರಾಜಕಾರಣದಿಂದ ಹಿಂದಕ್ಕೆ ಸರಿಯೋದು. ಅವರು ಪಾಂಡಿಚೇರಿಗೆ ಹೋಗ್ತಾರೆ. ಯಾಕೆ ಪಾಂಡಿಚೇರಿಗೆ ಹೋದರು? ಪಾಂಡಿಚೇರಿಯಲ್ಲಿ ಅರವಿಂದೋ ಆಶ್ರಮವನ್ನು ಸ್ಥಾಪಿಸ್ತಾರೆ. ಪಾಂಡಿಚೇರಿಗೆ ಯಾಕೆ ಹೋದರು ಅಂದರೆ ಆಗ ಪಾಂಡಿಚೇರಿ ಬ್ರಿಟಿಷರ ಕೈಯಲ್ಲಿ ಇರಲಿಲ್ಲ, ಅದು ಫ್ರಾನ್ಸಿನ ಕೈಯಲ್ಲಿ, ಅದು ಫ್ರೆಂಚರ ಭಾಗವಾಗಿತ್ತು. ಆದುದರಿಂದ ಬಂಧನದ ಭಯ, ಬ್ರಿಟಿಷ್ ಕಿರುಕುಳದ ಉಪದ್ರವಗಳನ್ನು ತಪ್ಪಿಸಿಕೊಳ್ಳಿಕ್ಕೆ ಅವರು ಪಾಂಡಿಚೇರಿಗೆ ಹೋಗಿ ಪಾಂಡಿಚೇರಿಯಲ್ಲಿ ಅವರು ಆಧ್ಯಾತ್ಮಿಕ ಬದುಕನ್ನು ಪ್ರಾರಂಭಿಸ್ತಾರೆ. ಮಾನವ ಪ್ರಗತಿಯ ಕುರಿತು, ಮಾನವ ಪ್ರಜ್ಞೆಯ ಕುರಿತು, ಯೋಗದ ಕುರಿತು ಅಲ್ಲಿ ಹಲವಾರು ಯೋಚನೆಗಳನ್ನು ಬೆಳೆಸಿಕೊಳ್ತಾರೆ. ಮತ್ತು ಈ ಅವಧಿಯಲ್ಲಿ ಅವರು ಬರೆದ ಗ್ರಂಥಗಳು ದ ಲೈಫ್ ಡಿವೈನ್, ಎಸ್ಸೇಸ್ ಆನ್ ಗೀತಾ, ಸಿಂಥಸಿಸ್ ಆಫ್ ಯೋಗ ಮತ್ತು ಸಾವಿತ್ರಿ, ಹೀಗೆ ಗ್ರಂಥಗಳನ್ನು ಬರೀತಾರೆ. ಡಿಸೆಂಬರ್ 5, 1950ರಲ್ಲಿ ಅರವಿಂದೋ ಘೋಷ್ರವರು ನಿಧನರಾಗ್ತಾರೆ. ಆ ಸಂದರ್ಭದಲ್ಲಿ ಹಲವಾರು ಅನುಯಾಯಿಗಳು ಅವರಿಗೆ ಇರ್ತಾರೆ. ಅವರ ಸಾವಿನಲ್ಲೇ ಅಂತಿಮ ಸಂಸ್ಕಾರಕ್ಕೆ 65,000ಕ್ಕಿಂತ ಹೆಚ್ಚು ಜನ ಭಾಗವಹಿಸ್ತಾರೆ ಅಂತ ಹೇಳಿ ಆಗಿನ ಸುದ್ದಿಪತ್ರಗಳು ವರದಿ ಮಾಡ್ತವೆ. ಇದು ಅರವಿಂದೋ ಘೋಷ್ರವರ ಸಂಕ್ಷಿಪ್ತ ಬದುಕು. ನಿಮಗೆ ಅರವಿಂದೋ ಘೋಷ್ರವರ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಿ ಭಾರತದ ಬೌದ್ಧಿಕ ಜಿಜ್ಞಾಸೆಗಳ ಜೊತೆಯಲ್ಲಿ, ಭಾರತದ ತತ್ವಶಾಸ್ತ್ರದ ಜೊತೆಯಲ್ಲಿ ಪಶ್ಚಿಮದ ಭೌತಿಕ ಮೆಟೀರಿಯಲಿಸ್ಟಿಕ್ ತತ್ವಶಾಸ್ತ್ರವನ್ನು ಸೇರಿಸಿ, ಬೌದ್ಧಿಕ ಅಂದರೆ ಐಡಿಯಲಿಸ್ಟಿಕ್, ಭೌತಿಕ ಅಂದರೆ ಮೆಟೀರಿಯಲಿಸ್ಟಿಕ್. ಸೊ ಪಶ್ಚಿಮದ ಭೌತಿಕ ಮೆಟೀರಿಯಲ್ ಐಡಿಯಾಸನ್ನು ಭಾರತದ ಐಡಿಯಲಿಸ್ಟ್ ತತ್ವಗಳೊಂದಿಗೆ ಸೇರಿಸಿ ಒಂದು 2 ಅಂಶಗಳು ಒಳಗೊಂಡಂತಹ ತಾತ್ವಿಕ ನಿಲುವುಗಳನ್ನು ಅರವಿಂದೋ ಘೋಷ್ ಬೆಳೆಸ್ತಾರೆ. ರಾಮಕೃಷ್ಣ ಪರಮಹಂಸ, ವಿವೇಕಾನಂದರವರ ತತ್ವಗಳು ಅವರನ್ನು ಪ್ರಭಾವಿಸಿರ್ತವೆ. ಅವರ ಪ್ರಕಾರ ಭಾರತ ತನ್ನ ಹಿಂದಿನ ವೈಭವವನ್ನು ಕಳೆದುಕೊಂಡಿದೆ. ಬುದ್ಧನ ಸಮಯದಲ್ಲಿ, ವೇದಗಳ ಸಮಯದಲ್ಲಿ ವೈಭವ ಇದ್ದದ್ದು ಕಳೆದುಕೊಂಡಿದೆ. ಆದರೆ ಈಗ ಪಶ್ಚಿಮದ ದೇಶಗಳು ಬಲಿಷ್ಠವಾಗಿವೆ.
ಸೊ ಪಶ್ಚಿಮದಿಂದ ನಾವು ಭೌತಿಕ ಶಕ್ತಿಯನ್ನು ಕಲಿಬೇಕು, ಅವರ ಭೌತಿಕ ಪ್ರಾಬಲ್ಯವನ್ನು ನಮ್ಮದಾಗಿಸಿಕೊಂಡು ಅದರ ಜೊತೆ ನಮ್ಮ ಆಧ್ಯಾತ್ಮಿಕ ತತ್ವಗಳನ್ನು ಸೇರಿಸಿ, ಭಾರತದ ಆಧ್ಯಾತ್ಮಿಕತೆಯನ್ನು ಸೇರಿಸಿ ಬಲಿಷ್ಠ ದೇಶವನ್ನು ಕಟ್ಟಬೇಕು ಎನ್ನುವುದು ಅವರ ವಾದವಾಗ್ತದೆ. ಅದರ ಜೊತೆಯಲ್ಲೇ ಭೌತಿಕ, ಬೌದ್ಧಿಕ ಮತ್ತು ಅತಿಬೌದ್ಧಿಕ, ಮ್ಯಾಟರ್, ಸ್ಪಿರಿಟ್ ಆ್ಯಂಡ್ ಸೂಪರ್ ಸ್ಪಿರಿಟ್, ಈ ತತ್ವಗಳು ವೇದಾಂತ ತತ್ವಗಳು ಅಂದರೆ ಪ್ರತಿಯೊಂದರಲ್ಲೂ ಕೂಡ ಬ್ರಹ್ಮ, ಪ್ರತಿಯೊಂದರಲ್ಲೂ ಕೂಡ ಸ್ಪಿರಿಟ್, ಸತ್ವ, ಮತ್ತು ಪ್ರತಿಯೊಂದಕ್ಕೂ ಕೂಡ ಭೌತಿಕ ರೂಪ ಇದೆ. ಭೌತಿಕ ರೂಪದ ಒಳಗಡೆ ಬೌದ್ಧಿಕ ಸತ್ವ ಇದೆ. ಆ ಬೌದ್ಧಿಕ ಸತ್ವದ ಒಳಗಡೆ ಅತಿಬೌದ್ಧಿಕ ಶಕ್ತಿ ಇದೆ. ಸೊ ಭೌತಿಕ ವಸ್ತು, ಬೌದ್ಧಿಕ ಸ್ಪಿರಿಟ್, ಮನಸ್ಸು, ಮತ್ತು ಅತಿಬೌದ್ಧಿಕ ಸೂಪರ್ ಸ್ಪಿರಿಟ್ ಆಧ್ಯಾತ್ಮ, ಇವುಗಳು ಪ್ರತಿಯೊಂದರಲ್ಲೂ ಕೂಡ ಒಂದರೊಳಗೊಂಡು ಅಡಕವಾಗಿವೆ ಎನ್ನುವಂಥ ತತ್ವವನ್ನು ಮತ್ತು ಇದನ್ನು ಸರಿಯಾದ ಯೋಗದ ದಾರಿಗಳ ಮೂಲಕ ಸಾಗಿಸಬಹುದು ಎನ್ನುವಂಥ ನಿಲುವನ್ನು ಅರವಿಂದೋರವರು ಪ್ರತಿಪಾದಿಸ್ತಾರೆ. ಇಷ್ಟು ಅರವಿಂದೋ ಘೋಷ್ರವರ ಬದುಕು ಮತ್ತು ಅವರ ಚಾರಿತ್ರಿಕ ಹಿನ್ನೆಲೆಯ ವಿಷಯಗಳನ್ನು ನೀವು ಅರ್ಥ ಮಾಡಿಕೊಳ್ಳುವಾಗ ನೆನಪಿಡಬೇಕು.